ನಾನು ನಿಮಿತ್ಯ ಅಭ್ಯರ್ಥಿ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಮಲದ ಗುರುತನ್ನು ಬಿಜೆಪಿ ಅಭ್ಯರ್ಥಿ ಎಂದು ತಿಳಿದು ಗೆಲ್ಲಿಸಿ. ಗೋಕಾಕ್ ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ತಮ್ಮ ಪುತ್ರನ ಪ್ರಚಾರ ಚುರುಕುಗೊಳಿಸಿದ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್, ಮಾಜಿ ಶಾಸಕ ಅನಿಲ್ ಬೆನಕೆ ಜಂಟಿಯಾಗಿ ಗೋಕಾಕ್ ಮತಕ್ಷೇತ್ರದಲ್ಲಿ ಟೆಂಪಲ್ ರನ್ ನಡೆಸಿದರು. ವಿವಿಧ ದೇವಸ್ಥಾನ, ಮಠಗಳಿಗೆ ಭೇಟಿ ನೀಡಿ ದರ್ಶನ, ಆಶೀರ್ವಾದ ಪಡೆದುಕೊಂಡರು. ಇದೇ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಇವರು, ಕಾಂಗ್ರೆಸ್ ದುರ್ಬಲವಾಗಿದೆ ಮತ್ತು ನಶಿಸಿ ಹೋಗುತ್ತಲೇ ಇದೆ. ಹೋದ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿರುವಷ್ಟು ಸ್ಥಾನ ಗೆಲ್ಲಿಸಲಿಕ್ಕೆ ಆಗಿಲ್ಲ. ಅದರಂತೆ ಜಗದೀಶ್ ಶೆಟ್ಟರ್ ಕೇವಲ ನಿಮಿತ್ಯ ಅಭ್ಯರ್ಥಿ. ನಿಮ್ಮೆಲ್ಲರ ಅಭ್ಯರ್ಥಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಮಲದ ಗುರುತು ಎಂದು ತಿಳಿದು ಈ ಬಾರಿ ಮತ್ತೆ ಬಿಜೆಪಿ ಗೆಲ್ಲಿಸಲು ಮನವಿ ಮಾಡಿದರು. ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಚುರುಕಾಗಿರುವ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಮೊದಲಿಗೆ ಅಂಕಲಗಿ ಶ್ರೀ ಅಡವಿಸಿದ್ದೇಶ್ವರ ಮಠ, ಕನಂಗಾವ ಕನ್ನಮ್ಮ ದೇವಸ್ಥಾನ, ಮಮದಾಪುರ ಬೀರೇಶ್ವರ ದೇವಸ್ಥಾನ, ಮಲ್ಲಾಪುರ ಪಿಜಿಯ ಗುಬ್ಬಲಗುಡ್ಡದ ಕೆಂಪಯ್ಯ ಮಠ, ಸಾವಳಗಿಯ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ, ಕೊಣ್ಣೂರಿನ ಜೈನ ಮಂದಿರ ಮತ್ತು ಮರಡಿ ಮಠದ ಶ್ರೀ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಶ್ರೀಗಳಿಂದ ಆಶೀರ್ವಾದ ಪಡೆದು ಸಾರ್ವಜನಿಕರಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಲು ಮನವಿ ಮಾಡಿಕೊಂಡರು. ಹಾಗೂ ಕಲ್ಲೋಳಿಯ ಹನುಮಂತ ದೇವರ ದರ್ಶನ ಪಡೆದರು ಮತ್ತು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ, ಬಸು ಕಡಾಡಿ ಅವರ ಮನೆಗೆ ಭೇಟಿ ನೀಡಿ ಕಲ್ಲೋಳಿಯಲ್ಲಿ ಮತಯಾಚನೆ ಮಾಡಿದರು. ಸಾಧನೆಯನ್ನು ಮಾಡಲಿಕ್ಕೆ ಇವತ್ತು ಜಗದೀಶ್ ಶೆಟ್ಟರು ಒಂದು ನಿಮಿತ್ತ ಅಭ್ಯರ್ಥಿ. ಇವತ್ತು ನಮ್ಮೆಲ್ಲರ ಅಭ್ಯರ್ಥಿ ಅಂದರೆ ನರೇಂದ್ರ ಮೋದಿಯವರು, ನಮ್ಮೆಲ್ಲರ ಅಭ್ಯರ್ಥಿ ಅಂದರೆ BJPಯ ಕಮಲದ ಹೂ. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ನಿರಾಶರಾಗಿ ಅವ್ರಿಗೆ ಅನಿಸಿದೆ ಸೋಲು ಖಚಿತ ಅಂತ ಅನಿಸ್ಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ. ಅದಕ್ಕಾಗಿ ಏನೇನೋ ಸಭೆ ವೈಯಕ್ತಿಕವಾದ ಟೀಕೆ ಮಾಡೋದು, ಮತ್ತೊಂದು ಇದೆಲ್ಲ ಪ್ರಾರಂಭ ಮಾಡಿದ್ದಾರೆ. ಇವತ್ತು ದೇಶದ ಪರಿಸ್ಥಿತಿ ಕೊಳವೆ ಮತ್ತು ಹುಲಿಕಟ್ಟಿ ಗ್ರಾಮದ ಎಲ್ಲ ಅಭ್ಯರ್ಥಿಯಾದ ಜಗದೀಶ್ ಅವರು ಬಂದಿದ್ದಾರ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸ್ವಾಮೀಜಿಯವರ ಆಶೀರ್ವಾದ ಪಡೆಯೋಕೆ ಬಂದಾರ. ಸಮಯದ ಅಭಾವ, ಇಲ್ಲೇ ಸುಮಾರು ಟೈಮ್ ಆಗೈತಿ. ಇದ್ರ ಸ್ಥಳೀಯವಾಗಿ ಎಲ್ಲ ಪ್ರಮುಖರಿಗೆ ಮತ್ತು ಅಜರ್ಗೆ ಒಂದು ಭೇಟಿ ಆಗಕ್ಕೆ ಅಜರ್ ದರ್ಶನವಾಗಿ ಬಂದಾರ. ಮುಂದಿನ ಗ್ರಾಮಕ್ಕೆ ತೆರಳಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಈ ವೇದಿಕೆ ಮುಖಾಂತರ ಸನ್ಮಾನ್ಯರು ನಿಮ್ಗೆ ಒಂದೇ ಮಾತಿನೊಳಗೆ ಆಶೀರ್ವಾದ ಪಡ್ಯಾಕ್ ಬಂದಾರ. ಅದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತಿನ ಈ ಒಂದು ಚಿಕ್ಕದಂತ ಚೊಕ್ಕದಂತ ಸಭೆ ಅಂತ ನಾವೇನು ಕರೆದಿರಲಿಲ್ಲ. ಆದರೆ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆ ಒಂದು ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಉಪಸ್ಥಿತರಂತ ನಮ್ಮ ರಾಜ್ಯಸಭಾ ಸದಸ್ಯರು ಮತ್ತು ಈ ಭಾಗದ ಮುಖಂಡರಾದಂಥ ಈರಣ್ಣ ಕಡಾಡಿ ಅವರೇ ಮತ್ತು ರಾಜ್ಯದ ಉಪಾಧ್ಯಕ್ಷರು ಹಾಗೂ 14-15 ಮಂದಿ, ಅರ್ಧಕ್ಕಿಂತ ಹೆಚ್ಚು ಜನ ಆ ಮನೆಯಾಗಿನ ಕ್ಯಾಂಡಿಡೇಟ್ಗಳು ನಿಲ್ಲಿಸ್ಯಾರ. ಅಂದ್ರೆ ಕಾರ್ಯಕರ್ತರಿಗೆ ಅವ್ರು ಏನ್ ಬೆಲೆ ಕೊಡ್ತಾರ ಅನ್ನುವಂಥದ್ದು ನೀವು ಗಮನದಾಗ ಇಟ್ಕೋಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾದಂತ ನನ್ನನ್ನ ದೇಶದ ರಾಜ್ಯಸಭೆಗೆ ಕಳಿಸೋದ್ರ ಮೂಲಕ ಪಾರ್ಟಿ ಎಷ್ಟು ದೊಡ್ಡ ಕೆಲಸ ಮಾಡೈತೆ ಅನ್ನುವಂಥದ್ದನ್ನು ನಾವು ಹೀಗಾಗಿ ಬಿಜೆಪಿ ಕಾರ್ಯಕರ್ತರ ಆಧಾರಿತವಾದಂತಹ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಲೀಡರ್ ಬೇಸ್